ಭಯದ ರೋಗ. ಆ ಹಳ್ಳಿ ಕಟ್ಟೆಯ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದ 4 ಯುವಕರು ಎದುರು ದಿಕ್ಕಿನಿಂದ ಬರುತ್ತಿದ್ದ ಒಬ್ಬಳು ಸ್ತ್ರೀಯನ್ನು ಕಂಡರು. ತಾವು ಹಿಂದೆಂದೂ ಕಂಡಿರದ ಆ ಸ್ತ್ರೀ ನೋಡಲು ದೇವತೆಯಂತೆ ಕಾಣುತ್ತಿದ್ದಳು. ಕುತೂಹಲ ತಡೆಯಲಾಗದೆ ಮುಂದೆ ಸಾಗುತ್ತಿದ್ದ ಅವಳನ್ನು ತಡೆದು, ನೀವು ಯಾರು? ಎಲ್ಲಿಗೆ ಹೋಗುತ್ತಿರುವಿರಿ? ಎಂದು ಕೇಳಿದರು. ಆಕೆ ಹೇಳಿದಳು, ನಾನು ಕೊರೋನಾ ಮಹಾಮಾರಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ನಗರಕ್ಕೆ ಹೋಗುತ್ತಿದ್ದೇನೆ. ಅಲ್ಲಿಗೆ ಹೋಗಿ ಏನು ಮಾಡುವೆ? 1,500 ಜನರನ್ನು ಕಾಯಿಲೆಗೆ ಗುರಿ ಮಾಡಿ ಸಾಯಿಸುವೆ. ಇನ್ನೇನು ಪ್ರಶ್ನೆ ಕೇಳಬೇಡಿ. ನನ್ನನ್ನು ಹೋಗಲು ಬಿಡಿ ಎನ್ನುತ್ತಾ ಆಕೆ ಮುಂದೆ ಸಾಗಿ ತಾನು ಸೇರಬೇಕಾದ ನಗರವನ್ನು ತಲುಪಿದಳು. ಅಲ್ಲಿ ಕಾಯಿಲೆಯನ್ನು ಹರಡಿಸಿ 5,000 ಜನರನ್ನು ಸಾಯಿಸುವುದರ ಮೂಲಕ ತನ್ನ ಗುರಿಯನ್ನು ಸಾಧಿಸಿ ಮರಳಿ ಅದೇ ಹಳ್ಳಿಯ ಮಾರ್ಗದಲ್ಲಿ ಸಾಗುತ್ತಿದ್ದಾಗ ಮತ್ತೆ ಆ ಯುವಕರ ಕಣ್ಣಿಗೆ ಬಿದ್ದಳು. ಒಬ್ಬ ಯುವಕ ಕೇಳಿದ, ನೀನು 5,000 ಜನರನ್ನು ಕೊಲ್ಲುವ ಗುರಿ ಹೊಂದಿರುವೆ ಎಂದು ಹೇಳಿದ್ದೆ. ಆದರೆ ಸತ್ತವರು 10,000ಕ್ಕಿಂತಲೂ ಹೆಚ್ಚು ಮಂದಿ ಎಂದು ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ. ಯಾರ ಮಾತನ್ನು ನಂಬುವುದು? ಇಬ್ಬರ ಮಾತು ಸರಿಯಾಗಿಯೇ ಇದೆ ಎಂದಳು ಕೊರೋನಾ ಮಾರಿ. ಅಚ್ಚರಿಗೊಂಡ ಯುವಕರು ಕೇಳಿದರು, ಅದು ಹೇಗೆ? ಹೇಗೆಂದರೆ, ನಾನು ಕೊಂದಿದ್ದು ಕಾಯಿಲೆಯ ಬಗ್ಗೆ ನಿರ್ಲಕ್ಷ್ಯ ತಾಳಿದ, ಮಾರ್ಗಸೂಚಿಗಳನ್ನು ಪಾಲಿಸದ, ಸ್ವಯಂ ನಿಯಂತ್ರಣ ಹಾಕಿಕೊಳ್ಳದೆ ಬೇಕಾಬಿಟ್ಟಿ ವರ್ತಿಸಿದ, ಸ್ವಚ್ಛತೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ 5,000 ಜನರನ್ನು ಮಾತ್ರ. ಉಳಿದ 5,000 ಮಂದಿ ಸತ್ತಿದ್ದು ಅವರ ಅನಗತ್ಯ ಭಯದಿಂದ. ಅದಕ್ಕೆ ನಾನು ಹೊಣೆಯೇ? ಭಯಭೀತರಾಗದವರ ತಂಟೆಗೆ ನಾನು ಹೋಗುವುದಿಲ್ಲ ಎಂಬುದಕ್ಕೆ ಉತ್ತಮ ಉದಾಹರಣೆ ಕೊರೋನಾ ಮುಕ್ತವೆಂಬ ಹೆಸರು ಪಡೆದಿರುವ ನಿಮ್ಮ ಹಳ್ಳಿಯೇ ಅಲ್ಲವೇ? ನೀವು ಈಗ ಪಾಲಿಸುತ್ತಿರುವ ನಿರ್ಭಯ, ನಿಯಮ ಪಾಲನೆ, ನಿಯಂತ್ರಣಗಳೆಂಬ ಸೂತ್ರಗಳನ್ನು ಮುಂದೆಯೂ ಪಾಲಿಸಿಕೊಂಡು ಹೋಗಿ ಭಯ ಬಿಸಾಕಿ ಲಸಿಕೆ ಹಾಕಿಸಿಕೊಳ್ಳಿ. ನಾನೇನು ಯಾವ ಮಹಾಮಾರಿಯೂ ನಿಮ್ಮ ಹಳ್ಳಿಯನ್ನು ಪ್ರವೇಶಿಸುವುದಿಲ್ಲ ಎಂದು ಹೇಳಿ ಅವರ ಕಡೆಗೆ ತಿರುಗಿ ನೋಡದೆ ಅಲ್ಲಿಂದ ಹೊರಟು ಹೋದಳು. ಕಾಯಿಲೆಗಿಂತ ಕಾಯಿಲೆಯ ಭಯ ದೊಡ್ಡದು. ಮನುಷ್ಯನ ದೌರ್ಬಲ್ಯದ ಸಂಕೇತವೆನಿಸಿರುವ ಭಯ ದೇಹದಲ್ಲಿಯ ಎಲ್ಲ ರೋಗಗಳಿಗೂ ಮೂಲ. ಭಯದಿಂದ ರೋಗ ಆವರಿಸಿಕೊಳ್ಳುತ್ತದೆ. ದೇಹದೊಳಗಿನ ರೋಗ ನಿರೋಧಕ ಶಕ್ತಿಯನ್ನು ಕೊಂದುಹಾಕುತ್ತದೆ. ಭಯದಿಂದ ಚಲಿಸುವ ಪ್ರತಿ ಆಲೋಚನೆಗಳು ನಂಬಿಕೆ ಮತ್ತು ಧೈರ್ಯವನ್ನು ಕುಗ್ಗಿಸುತ್ತವೆ. ಭಯವನ್ನು ಬಿಟ್ಟು ನನಗೇನೂ ಆಗಿಲ್ಲ, ಏನೂ ಆಗುವುದಿಲ್ಲ ಎಂಬ ನಂಬಿಕೆಯನ್ನು ಭಯದ ಜಾಗದಲ್ಲಿ ಇಟ್ಟಾಗ ಭಯ ನಮಗೆ ಹೆದರುತ್ತದೆ. ಭಯ ಪಡುವುದು ತಪ್ಪು. ಭಯಪಡಿಸುವುದು, ಭಯವನ್ನು ಹಂಚುವುದು ಇನ್ನೂ ದೊಡ್ಡ ತಪ್ಪು. ಸಿದ್ಧಾರ್ಥನಿಗೆ ಗುರುವಾದ ಅಳಿಲು. ಸತ್ಯಾನ್ವೇಷಣೆಗಾಗಿ ಕಾಡಿಗೆ ಹೋದ ಸಿದ್ಧಾರ್ಥ ಎಷ್ಟು ವರ್ಷ ತಪಸ್ಸನ್ನಾಚರಿಸಿದರೂ ಸತ್ಯ ಸಾಕ್ಷಾತ್ಕಾರವಾಗದಿದ್ದಾಗ ತೀರಾ ನಿರಾಶನಾಗಿ ಇನ್ನೂ ತಪಸ್ಸನ್ನು ಮುಂದುವರಿಸುವುದರಿಂದ ಪ್ರಯೋಜನವಿಲ್ಲ, ಮರಳಿ ಕಪಿಲವಸ್ತುವಿಗೆ ಹೋಗುವುದೇ ವಾಸಿ ಎಂದು ನಿರ್ಧರಿಸಿದ. ಇದನ್ನು ತಿಳಿದ ದೇವೇಂದ್ರ, ಇವನು ಸತ್ಯವನ್ನು ಕಂಡುಹಿಡಿಯದಿದ್ದರೆ, ಜಗತ್ತಿನ ಕ್ಷೇಮಕ್ಕೆ ತಾನು ಕಂಡ ಸತ್ಯವನ್ನು ಜಗತ್ತಿಗೆ ತಿಳಿಸದಿದ್ದರೆ ಜಗತ್ತಿಗೆ ತುಂಬಲಾರದ ನಷ್ಟ ಉಂಟಾಗುತ್ತದೆ. ಇವನ ನಿರ್ಧಾರವನ್ನು ಬದಲಿಸಲು ನಾನೇನಾದರೂ ಉಪಾಯ ಮಾಡಬೇಕು. ಸತ್ಯವನ್ನು ಹುಡುಕುವುದು ಅಷ್ಟು ಸುಲಭವಲ್ಲ, ತುಂಬಾ ಪ್ರಯತ್ನಿಸಬೇಕು ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಎಂದುಕೊಂಡು ಅಳಿಲಿನ ವೇಷ ತಾಳಿ ಕಪಿಲವಸ್ತುವಿನ ದಾರಿಯಲ್ಲಿ ಒಂದು ಸರೋವರದ ದಡದಲ್ಲಿ ಕುಳಿತು ತನ್ನ ಬಾಲವನ್ನು ನೀರಿನಲ್ಲಿ ಅದ್ದಿ ದಡದಲ್ಲಿ ಚಿಮುಕಿಸಲು ಪ್ರಾರಂಭಿಸಿದ. ಆ ದಾರಿಯಲ್ಲಿ ಬರುತ್ತಿದ್ದ ಸಿದ್ಧಾರ್ಥ ಅದನ್ನು ಕಂಡು, ಹೀಗೇಕೆ ಮಾಡುತ್ತಿರುವೆ ಎಂದು ಕೇಳಿದ. ಹನಿಹನಿಯಾಗಿ ಈ ಕೊಳದ ನೀರನ್ನೆಲ್ಲ ಖಾಲಿ ಮಾಡಿ ಕೊಳದ ತಳವನ್ನು ನೋಡಲು ಎಂದ ಅಳಿಲು ವೇಷದ ಇಂದ್ರ, ನಿನ್ನ ಬಾಲ ಚಿಕ್ಕದು, ಕೊಳ ತುಂಬ ದೊಡ್ಡದು. ನೀರನ್ನು ಖಾಲಿ ಮಾಡಿ ತಳ ನೋಡುವುದು ಯಾವ ಕಾಲಕ್ಕೆ? ವ್ಯರ್ಥ ಪ್ರಯತ್ನವಲ್ಲವೇ ಎಂದು ಕೇಳಿದ ಸಿದ್ಧಾರ್ಥ. ಹೌದು, ನನ್ನ ಬಾಲ ಚಿಕ್ಕದು, ಕೊಳ ದೊಡ್ಡದು. ಆದರೇನಂತೆ? ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಸತ್ಯವನ್ನು ಹುಡುಕಲು ಹೊರಟ ಸಿದ್ಧಾರ್ಥ ಅದನ್ನು ಕಾಣುವುದು ಸುಲಭವಲ್ಲವೆಂದು ಹಿಡಿದ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟ ಹಾಗೆ, ನಾನು ಬಿಡಲು ಸಾಧ್ಯವೇ? ಮಾಡಲು ಹೊರಟಿರುವ ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ. ಪೂರ್ಣಗೊಳಿಸುವೆ ಎಂಬ ಆತ್ಮವಿಶ್ವಾಸ ನನಗಿದೆ. ನಿನ್ನ ಹತ್ತಿರ ಇಷ್ಟು ಮಾತನಾಡಿದ್ದರಿಂದ ನನ್ನ ಅಷ್ಟು ಸಮಯ ಹೊರಟು ಹೋಯಿತು. ಕೆಲಸ ನಿಂತು ಹೋಯಿತು. ನನಗೆ ಸಹಾಯ ಮಾಡುವ ಮನಸ್ಸಿದ್ದರೆ ನನ್ನ ಜೊತೆಗೆ ನೀನೂ ಸೇರಿಕೊಂಡು ಸಹಾಯ ಮಾಡು, ಇಲ್ಲವೇ ನಿನ್ನ ದಾರಿ ಹಿಡಿದು ಹೊರಟು ಹೋಗು. ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ ಎಂದ ಅಳಿಲು ವೇಷದ ಇಂದ್ರ. ಅಳಿಲಿನ ಮಾತು, ಮಾಡುವ ಕೆಲಸದಲ್ಲಿ ಅದಕ್ಕಿರುವ ನಂಬಿಕೆ, ವಿಶ್ವಾಸ, ಉತ್ಸಾಹವನ್ನು ಕಂಡು ಸಿದ್ಧಾರ್ಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಕಣ್ಣು ತೆರೆಸಿದ ಅದನ್ನು ತನ್ನ ಗುರುವೆಂದೇ ಭಾವಿಸಿ ಮರುಮಾತನಾಡದೆ ಕಾಡಿಗೆ ಹೋಗಿ ತಪಸ್ಸನ್ನು ಮುಂದುವರಿಸಿದ. ಬುದ್ಧನಾದ. ಯೋಗ್ಯವಾದ ಮಾತು, ಒಳ್ಳೆಯ ವಿಚಾರ ಯಾವುದೇ ದಿಕ್ಕಿನಿಂದ ಬಂದರೂ ಯಾರಿಂದ ಬಂದರೂ ಸ್ವೀಕರಿಸಬೇಕು, ಗೌರವಿಸಬೇಕು. ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತರಬೇಕು. ಯಾವುದೇ ಮೂಲಗಳಿಂದ ಹರಿದು ಬರುವ ಒಳ್ಳೆಯ ವಿಚಾರಗಳು ಒಳ್ಳೆಯ ಬದುಕಿಗೆ ಪ್ರೇರಣೆ ನೀಡುತ್ತವೆ.
ಹೊಸ ದಿಕ್ಕಿನೆಡೆಗೆ, ಹೊಸ ಸಾಧ್ಯತೆಗಳ ಕಡೆಗೆ ಯೋಚಿಸಲು, ಹೊಸ ಚೈತನ್ಯ, ಹೊಸ ಭರವಸೆ ತುಂಬಲು, ಈಗಿರುವುದಕ್ಕಿಂತ ಇನ್ನೂ ಹೆಚ್ಚಿನದನ್ನು ಸಾಧಿಸಲು, ಕೈಲಾಗದೆಂದು ಕೈ ಚೆಲ್ಲಿ ಕುಳಿತವನನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತವೆ ಎಂಬುದನ್ನು ತನ್ನ ಶಿಷ್ಯರಿಗೆ ಬೋಧಿಸುವಾಗಲೆಲ್ಲ ಬುದ್ಧ ಅಳಿಲಿನ ಉದಾಹರಣೆಯನ್ನು ಕೊಡುತ್ತಿದ್ದ. ಕೆಲವೊಮ್ಮೆ ಬೇರೆಯವರ ಹಿತವಚನಗಳಿಗೆ ಕಿವಿಗೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಗೊಂದಲಗಳಿಂದ ಪಾರಾಗಬಹುದು, ಕಠಿಣ ಪರಿಸ್ಥಿತಿಗಳಿಂದ ಹೊರಬಂದು ಜಯಶಾಲಿಗಳಾಗಬಹುದು. ಹೌದು, ನನ್ನ ಬಾಲ ಚಿಕ್ಕದು, ಕೊಳ ದೊಡ್ಡದು. ಆದರೇನಂತೆ? ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಸತ್ಯವನ್ನು ಹುಡುಕಲು ಹೊರಟ ಸಿದ್ಧಾರ್ಥ ಅದನ್ನು ಕಾಣುವುದು ಸುಲಭವಲ್ಲವೆಂದು ಹಿಡಿದ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟ ಹಾಗೆ ನಾನು ಬಿಡಲು ಸಾಧ್ಯವೇ? ಮಾಡಲು ಹೊರಟಿರುವ ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ. ಪೂರ್ಣಗೊಳಿಸುವೆ ಎಂಬ ಆತ್ಮವಿಶ್ವಾಸ ನನಗಿದೆ. ನಿನ್ನ ಹತ್ತಿರ ಇಷ್ಟು ಮಾತನಾಡಿದ್ದರಿಂದ ನನ್ನ ಅಷ್ಟು ಸಮಯ ಹೊರಟು ಹೋಯಿತು. ಕೆಲಸ ನಿಂತು ಹೋಯಿತು. ನನಗೆ ಸಹಾಯ ಮಾಡುವ ಮನಸ್ಸಿದ್ದರೆ ನನ್ನ ಜೊತೆಗೆ ನೀನು ಸೇರಿಕೊಂಡು ಸಹಾಯ ಮಾಡು, ಇಲ್ಲವೇ ನಿನ್ನ ದಾರಿ ಹಿಡಿದು ಹೊರಟು ಹೋಗು. ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ ಎಂದ ಅಳಿಲು ವೇಷದ ಇಂದ್ರ. ಅಳಿಲಿನ ಮಾತು, ಮಾಡುವ ಕೆಲಸದಲ್ಲಿ ಅದಕ್ಕಿರುವ ನಂಬಿಕೆ, ವಿಶ್ವಾಸ, ಉತ್ಸಾಹವನ್ನು ಕಂಡು ಸಿದ್ಧಾರ್ಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಕಣ್ಣು ತೆರೆಸಿದ ಅದನ್ನು ತನ್ನ ಗುರುವೆಂದೇ ಭಾವಿಸಿ ಮರುಮಾತನಾಡದೆ ಕಾಡಿಗೆ ಹೋಗಿ ತಪಸ್ಸನ್ನು ಮುಂದುವರಿಸಿದ. ಬುದ್ಧನಾದ. ಯೋಗ್ಯವಾದ ಮಾತು, ಒಳ್ಳೆಯ ವಿಚಾರ ಯಾವುದೇ ದಿಕ್ಕಿನಿಂದ ಬಂದರೂ ಯಾರಿಂದ ಬಂದರೂ ಸ್ವೀಕರಿಸಬೇಕು, ಗೌರವಿಸಬೇಕು. ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತರಬೇಕು. ಯಾವುದೇ ಮೂಲಗಳಿಂದ ಹರಿದು ಬರುವ ಒಳ್ಳೆಯ ವಿಚಾರಗಳು ಒಳ್ಳೆಯ ಬದುಕಿಗೆ ಪ್ರೇರಣೆ ನೀಡುತ್ತವೆ. ಹೊಸ ದಿಕ್ಕಿನೆಡೆಗೆ, ಹೊಸ ಸಾಧ್ಯತೆಗಳ ಕಡೆಗೆ ಯೋಚಿಸಲು, ಹೊಸ ಚೈತನ್ಯ, ಹೊಸ ಭರವಸೆ ತುಂಬಲು, ಈಗಿರುವುದಕ್ಕಿಂತ ಇನ್ನೂ ಹೆಚ್ಚಿನದನ್ನು ಸಾಧಿಸಲು, ಕೈಲಾಗದೆಂದು ಕೈ ಚೆಲ್ಲಿ ಕುಳಿತವನನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತವೆ ಎಂಬುದನ್ನು ತನ್ನ ಶಿಷ್ಯರಿಗೆ ಬೋಧಿಸುವಾಗಲೆಲ್ಲ ಬುದ್ಧ ಅಳಿಲಿನ ಉದಾಹರಣೆಯನ್ನು ಕೊಡುತ್ತಿದ್ದ. ಕೆಲವೊಮ್ಮೆ ಬೇರೆಯವರ ಹಿತವಚನಗಳಿಗೆ ಕಿವಿಗೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಗೊಂದಲಗಳಿಂದ ಪಾರಾಗಬಹುದು, ಕಠಿಣ ಪರಿಸ್ಥಿತಿಗಳಿಂದ ಹೊರಬಂದು ಜಯಶಾಲಿಗಳಾಗಬಹುದು. ಸುಲಭದ ದಾರಿ ಪ್ರಗತಿಗೆ ಅಡ್ಡಿ. ಒಂದು ದಿನ ತರಗತಿಯ ವಿದ್ಯಾರ್ಥಿಗಳನ್ನು ಹೊರಸಂಚಾರಕ್ಕೆಂದು ಶಾಲೆಯ ಸಮೀಪದಲ್ಲಿದ್ದ ದೊಡ್ಡ ಉದ್ಯಾನವನಕ್ಕೆ ಕರೆದುಕೊಂಡು ಹೋದ ಶಿಕ್ಷಕಿ ವಿದ್ಯಾರ್ಥಿಗಳನ್ನೆಲ್ಲ ಒಂದೆಡೆ ಕೂರಿಸಿ ಅಲ್ಲಿದ್ದ ನೇರವಾದ ರಸ್ತೆಯನ್ನು ತೋರಿಸಿ, ವಿದ್ಯಾರ್ಥಿಗಳೇ, ರಸ್ತೆಯ ಈ ತುದಿಯಿಂದ ನಿಮ್ಮ ನಡಿಗೆಯನ್ನು ಪ್ರಾರಂಭಿಸಿ ಅದು ಕೊನೆಗೊಳ್ಳುವವರೆಗೂ ಹೋಗಿ ಆ ತುದಿಯನ್ನು ಮುಟ್ಟಿ ಬರಬೇಕು. ಮೊದಲು ಬಂದ ಮೂವರನ್ನು ವಿಜೇತರೆಂದು ಘೋಷಿಸಿ ಬಹುಮಾನ ನೀಡಲಾಗುವುದು. ಇದು ಇಂದಿನ ಚಟುವಟಿಕೆ ಎಂದರು. ವಿದ್ಯಾರ್ಥಿಗಳು ನಡಿಗೆ ಪ್ರಾರಂಭಿಸಿದರು. ಸ್ವಲ್ಪ ದೂರ ಹೋದಾಗ ಆ ರಸ್ತೆ ಎಡ ಮತ್ತು ಬಲಕ್ಕೆ ಕವಲೊಡೆದಿರುವುದನ್ನು ಕಂಡರು. ಒಂದು ದಾರಿ ಯಾವುದೇ ಅಡೆತಡೆಯಿಲ್ಲದೆ ನೇರವಾಗಿತ್ತು. ಮತ್ತೊಂದು ರಸ್ತೆಯಲ್ಲಿ ಸ್ವಲ್ಪ ಅಡೆತಡೆಗಳಿರುವಂತೆ ಕಂಡುಬಂತು. ಕೆಲವರು ಸುಲಭದ ದಾರಿಯಲ್ಲಿ ಹೋದರು, ಮತ್ತೆ ಕೆಲವರು ಅಡೆತಡೆಗಳಿಂದ ಕೂಡಿದ ರಸ್ತೆಯಲ್ಲಿ ಹೊರಟರು. ಸುಲಭದ ದಾರಿಯಲ್ಲಿ ಹೋದವರು ಬೇಗ ಬಂದರು. ಅಡೆತಡೆಗಳಿದ್ದ ದಾರಿಯಲ್ಲಿ ಹೋದವರು ತಡವಾಗಿ ಬಂದರು. ಮೊದಲು ಬಂದವರು ಗೆದ್ದವರು ನಾವೆಂದು ಬೀಗುತ್ತಿದ್ದುದನ್ನು ಕಂಡ ಶಿಕ್ಷಕಿ, ವಿದ್ಯಾರ್ಥಿಗಳೇ, ಪಂದ್ಯ ಇಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ವಾರ ಇದರ ಮುಂದುವರಿದ ಭಾಗವಾಗಿ ಮತ್ತೊಂದು ಪಂದ್ಯವಿದೆ. ಅದರಲ್ಲಿ ಗೆದ್ದವರು ನಿಜವಾದ ವಿಜೇತರು ಎಂದರು. ಮುಂದಿನ ವಾರ ಶಿಕ್ಷಕಿ ಅವರನ್ನು ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಒಂದು ಹಳ್ಳವಿತ್ತು. ಶಿಕ್ಷಕಿ ಹೇಳಿದರು, ನಾವೀಗ ಆ ಬದಿಗೆ ಹೋಗಬೇಕು. ಆದರೆ ಈ ಹಳ್ಳವನ್ನು ದಾಟಿಕೊಂಡೇ ಹೋಗಬೇಕು. ಈ ಹಳ್ಳ ಸ್ವಲ್ಪ ಆಳ ಮತ್ತು ಅಗಲವಾಗಿರುವುದರಿಂದ ಜಿಗಿಯದೆ ಬೇರೆ ಉಪಾಯವಿಲ್ಲ. ನೀವೀಗ ಈ ಕಡೆಯಿಂದ ಜಿಗಿದು ಆ ಕಡೆಯಲ್ಲಿ ಕಾಣುತ್ತಿರುವ ಕಂಬವನ್ನು ಮುಟ್ಟಿ ಮತ್ತೆ ಇಲ್ಲಿಗೆ ಬರಬೇಕು. ಇದು ಇಂದಿನ ಸ್ಪರ್ಧೆಯನ್ನು ಪ್ರಾರಂಭಿಸಿ ಎಂದರು. ಹಿಂದಿನ ವಾರ ತಾವು ಗೆದ್ದವೆಂದು ಬೀಗಿದ್ದ ವಿದ್ಯಾರ್ಥಿಗಳು ಆ ಕಮರಿಯ ಆಳ ಅಗಲವನ್ನು ಕಂಡು ಹಿಂದೆ ಸರಿದರು. ಸೋತಿದ್ದ ವಿದ್ಯಾರ್ಥಿಗಳು ಹಿಂದಿನ ಅನುಭವವನ್ನು ಹೋಲಿಸಿಕೊಂಡರು. ಅದಕ್ಕೆ ಹೋಲಿಸಿದರೆ ಇದೇನು ಅಂತ ಕಷ್ಟವಲ್ಲ ಎಂದುಕೊಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜಿಗಿದು ಸ್ಪರ್ಧೆಯಲ್ಲಿ ವಿಜೇತರಾಗಿ ಬಹುಮಾನ ಗಳಿಸಿದರು. ವಿದ್ಯಾರ್ಥಿಗಳೇ, ಅಂದು ಗೆದ್ದವರು ಇಂದು ಸೋಲಲು ಕಾರಣ ಹಿಂದೆ ಆರಿಸಿಕೊಂಡಿದ್ದ ಸುಲಭದ ದಾರಿ. ಹಿಂದೆ ಸೋತವರು ಇಂದು ಗೆಲ್ಲಲು ಕಾರಣ ಹಿಂದಿನ ವಾರ ಅವರು ಆರಿಸಿಕೊಂಡಿದ್ದ ಪರಿಶ್ರಮದ ದಾರಿ. ಹಿಂದೆ ಕಠಿಣವೆನಿಸಿದ್ದು ಈಗ ಸುಲಭ ಮಾಡಿತು. ಹಿಂದೆ ಸುಲಭವೆಂದು ಕೊಂಡಿದ್ದು ಈಗ ಕಠಿಣವೆನಿಸಿತು. ಇದು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೂ ಅನ್ವಯಿಸುತ್ತದೆ. ಪರೀಕ್ಷೆಯಲ್ಲಿ ಸುಲಭವೆನಿಸಿದ ಪಾಠಗಳನ್ನು ಮಾತ್ರ ಓದಿಕೊಂಡು ಉಳಿದವುಗಳನ್ನು ಹಾಗೆ ಬಿಟ್ಟರೆ ಅಂಕಗಳು ಕಡಿಮೆ ಸಿಗುತ್ತವೆ. ಕಲಿತರೆ ಯಾವುದೂ ಕಷ್ಟವಲ್ಲ ಎಂದು ತಿಳಿದು ಎಲ್ಲ ಪಾಠಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಹೆಚ್ಚು ಅಂಕಗಳು ಬರುತ್ತವೆ ಎಂಬುದನ್ನು ಅರ್ಥೈಸುವುದೇ ಈ ಸ್ಪರ್ಧೆಯ ಉದ್ದೇಶವಾಗಿತ್ತು ಎಂದರು ಶಿಕ್ಷಕಿ. ನೇರ ಮಾರ್ಗದಲ್ಲಿ ನಡೆದರೆ ಸಿಗುವ ಗೆಲುವು ದೀರ್ಘ ಕಾಲದ್ದಾಗಿರುತ್ತದೆ.
ಸುಲಭ ಮಾರ್ಗದಲ್ಲಿ ನಡೆದರೆ ಸಿಗುವ ಗೆಲುವು ಅಲ್ಪಕಾಲದ್ದಾಗಿರುತ್ತದೆ. ಏಕೆಂದರೆ ಗೆಲುವಿಗೆ ಅಡ್ಡದಾರಿಗಳಿಲ್ಲ.